ಅನ್ನೆಸೆಸರಿಲಿ ವೆಯ್ಟ್ ಗೇನ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಸೊ ಮನೆ ಊಟ ಯೂಶಲಿ ತಿಂದರೆ ಅಷ್ಟು ವೆಯ್ಟ್ ಗೇನ್ ಆಗೋದಿಲ್ಲ, ಹೊರಗಡೆ ಊಟ ತಿಂದರೆ ವೆಯ್ಟ್ ಗೇನ್ ಆಗುತ್ತೆ. ಯೂರನ್ ಮಾಡ್ತಾರೆ 500 ಬದಲು 2500 ಕ್ಯಾಲರಿ ಅಂತ ಇಟ್ಕೊಳ್ಳುತ್ತೆ, 3000 ಕ್ಯಾಲರಿ ಬೇಕಾಗುತ್ತೆ ಪ್ರೆಗ್ನೆನ್ಸಿಯಲ್ಲಿ, ಅದ್ರ ಬದಲು 6000 ಕ್ಯಾಲರಿ ತಿಂತಾರೆ. ಸೊ ಡಬಲ್ ದ ವೆಯ್ಟ್ ಗೇನ್ ಆಗುತ್ತೆ. ತಾಯಿಗೆ ಶುಗರು BP ಬರುವ ಸಾಧ್ಯತೆ ಹೆಚ್ಚಿಗೆ ಇರ್ತದೆ. ನೀವು ಹೇಳಿದ್ರಿ ಈಗ ಒಂದಷ್ಟು ಹೆಲ್ತ್ ಚೆಕಪ್ಸ್ ಮಾಡಿಸ್ಲೇಬೇಕಾಗತ್ತೆ ಅಂತ. ಸೊ ಈಗ ಹೇಗಾಗಿದೆ ಅಂದ್ರೆ ಒಬೆಸಿಟಿ, ಥೈರಾಯ್ಡು, PCOD ಈ ರೀತಿ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತೆ, ಇದೇ ಗಂಡಂಗಿರುತ್ತೆ ಇಲ್ಲ ಹೆಂಡತಿಗಿರುತ್ತೆ. ಸೊ ಈ ಥರ ಪ್ರಾಬ್ಲಮ್ಸ್ ಇದ್ದಾಗ ಯಾವ ರೀತಿ ಹೆಲ್ದಿಯಾಗಿ ಕನ್ಸೀವ್ ಆಗ್ಬೋದು ಅಂತ? ಈ ಥರ ಪ್ರಾಬ್ಲಮ್ ಇದ್ದಾಗ ಫಸ್ಟು ವಿ ಹ್ಯಾವ್ ಟು ಸಾಲ್ವ್ ದ ಪ್ರಾಬ್ಲಮ್ ಬಿಫೋರ್ ಕನ್ಸೆಪ್ಷನ್. ಈಗ ಶುಗರ್ ಇತ್ತು ಒಂದು ಪೇಷಂಟಿಗೆ ಅಂತಂದರೆ ನಾವು ಹೇಳ್ತೀವಿ ಈ ಥರ ಹೈ ಲೆವೆಲ್ ಶುಗರ್ ಇದ್ದರೆ ಕನ್ಸೀವ್ ಆಗಬೇಡಿ, ಫಸ್ಟು ಶುಗರನ್ನು ನಾರ್ಮಲಿಗೆ ತೊಗೊಂಡು ಬಂದು ಅದಾದ ನಂತರ ಪ್ಲ್ಯಾನ್ ಯೋರ್ ಪ್ರೆಗ್ನೆನ್ಸಿ. ಥೈರಾಯ್ಡೇ ಆಗಿರ್ಬೋದು, ಥೈರಾಯ್ಡ್ ನಾರ್ಮಲೈಸ್ ಮಾಡಿಸ್ಕೊಂಡು ಅಲ್ಲಿ ತನಕ ಕಾಂಟ್ರಸೆಪ್ಷನ್ ಯೂಸ್ ಮಾಡಿ ಅದಾದ ನಂತರ ಇವು ಪ್ಲ್ಯಾನ್ ಯೋರ್ ಪ್ರೆಗ್ನೆನ್ಸಿ ಅಂತ ಹೇಳೋದು. ಸೊ ದಟ್ ಈಸ್ ಹೌ ಇಟ್ ಗೋಸ್. ಹಾಗೆ ಮ್ಯಾಮ್, ಈಗ C-ಸೆಕ್ಷನ್ ಡೆಲಿವರಿ ಕೂಡ ಇತ್ತೀಚೆಗೆ ತುಂಬಾ ಕಾಮನ್ ಆಗಿದೆ. ಇದಕ್ಕೆ ನಮ್ಮ ಲೈಫ್ ಸ್ಟೈಲ್ ಕಾರಣನ ಅಥವಾ ಬೇರೆ ಏನಾದ್ರು ಫ್ಯಾಕ್ಟರ್ಸ್ ಅಫೆಕ್ಟ್ ಆಗುತ್ತಾ ಅಂತ? C-ಸೆಕ್ಷನ್ನು ಜಾಸ್ತಿ ಆಗಲಿಕ್ಕೆ ಕಾರಣ ಬಹಳ ಇದೆ. ಅದರಲ್ಲಿ ಒನ್ ಆಫ್ ದ ಥಿಂಗ್ ಈಸ್ ಅನ್ನೆಸೆಸರಿಲಿ ವೆಯ್ಟ್ ಗೇನ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಸೊ ಮನೆ ಊಟ ಯೂಶಲಿ ತಿಂದರೆ ಅಷ್ಟು ವೆಯ್ಟ್ ಗೇನ್ ಆಗೋದಿಲ್ಲ, ಹೊರಗಡೆ ಊಟ ತಿಂದರೆ ವೆಯ್ಟ್ ಗೇನ್ ಆಗುತ್ತೆ. ಆ್ಯಂಡ್ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಬಯಕೆ ಅಂತ ನಂದೊಂದು ಪೇಷಂಟ್ ಇದ್ದರು, ಮಧ್ಯರಾತ್ರಿ 2 ಗಂಟೆಗೆ ಪಿಜ್ಜಾ ಆರ್ಡ್ರ್ ಮಾಡ್ಕೊಂಡು ತಿನ್ನೋರು. ನಾನು ಅವ್ರು ಹೇಳಿದ್ರು ಒಂದೇ ಟೈಮು ನಾನು ಆರ್ಡ್ರ್ ಮಾಡಿದ್ದು ಅಂತ. ಬಟ್ ಹಸ್ಬೆಂಡು ಅವ್ರದ್ದು ಸ್ವಿಗ್ಗಿ ಪೂರ್ತಿ ತೋರಿಸಿದ್ರು, ಗೊತ್ತಾಯಿತು ಡೆಲಿವರಿ ಬಾಯ್ ಕೂಡ ಕೇಳ್ತಾರೆ, ಯಾಕೆ ಸರ್ ಮಧ್ಯರಾತ್ರಿ 2 ಗಂಟೆಗೆ ಆರ್ಡ್ರ್ ಮಾಡ್ತಿದ್ದೀರಾ ಅಂತ ಕೇಳಿದ್ರು. ಸೊ ಅಗೇನ್ ವೆಯ್ಟ್ ಗೇನ್ ಅನ್ನೋದು ಈಗ ನಮಗೆ ಪ್ರೆಗ್ನೆನ್ಸಿಲಿ ಒಂದು 500 ಕ್ಯಾಲರಿ ಅಷ್ಟೇ ಎಕ್ಸ್ಟ್ರಾ ಬೇಕಿರೋದು. ಯೂರನ್ ಮಾಡ್ತಾರೆ 500 ಬದಲು 2500 ಕ್ಯಾಲರಿ ಅಂತ ಇಟ್ಕೊಳ್ಳುತ್ತೆ, 3000 ಕ್ಯಾಲರಿ ಬೇಕಾಗುತ್ತೆ ಪ್ರೆಗ್ನೆನ್ಸಿಯಲ್ಲಿ, ಅದ್ರ ಬದಲು 6000 ಕ್ಯಾಲರಿ ತಿಂತಾರೆ. ಸೊ ಡಬಲ್ ದ ವೆಯ್ಟ್ ಗೇನ್ ಆಗುತ್ತೆ. ಸೊ ವೆಯ್ಟ್ ಗೇನ್ ಜಾಸ್ತಿ ಆದಾಗ ಒಂದು ಪೇಷಂಟ್ ತಾಯಿಗೆ ಶುಗರು BP ಬರುವ ಸಾಧ್ಯತೆ ಹೆಚ್ಚಿಗೆ ಇರ್ತದೆ. ಸೆಕೆಂಡು ಮಗು ಕೂಡ ದೊಡ್ಡದಾಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ನಮ್ಮ ಹಿಪ್ ಬೋನ್ ಅಲ್ಲಿಂದನೇ ಮಗು ಹೊರಗಡೆ ಬರೋದು. ಈ ಹಿಪ್ ಬೋನು ಎಕ್ಸ್ಪ್ಯಾಂಡ್ ಆಗೋದಿಲ್ಲ, ಇರೋ ಜಾಗ ಅಷ್ಟೇ ಇರ್ತದೆ. ಸೊ ನಾರ್ಮಲ್ ಆಗಿ ಒಂದು ಆವ್ರೇಜ್ ಸೈಜ್ ಬೇಬಿ ನಾವು 2.5 to 3.5 kg ಅಂತ ತೊಗೊಳ್ಬೋದು. ಯೂಶಲಿ ಒಂದು 5 feet ಇರೋ ಹೆಣ್ಮಗುಗೆ ಈ ಥರ ನಾರ್ಮಲ್ ಆಗಿ ಬರುವ ಸಾಧ್ಯತೆ ಹೆಚ್ಚಿಗೆ ಇರ್ತದೆ, ಒಂದು 2.5 to 3.5 kg ಮಗುವನ್ನು. ಬಟ್ ವೆಯ್ಟ್ ಗೇನ್ ಜಾಸ್ತಿ ಆದಾಗ ಮಗು ಕೂಡ ತೂಕನ ಜಾಸ್ತಿ ತೊಗೊಳುತ್ತೆ. ಸೊ ಈ ಥರ ಆದಾಗ ಫಿಕ್ಸ್ಡ್ ಪ್ಲೇಸ್ ಇರೋದದು, ಸೊ ಅದರ ತಲೆ ಒಳಗಡೆ ಫಿಟ್ ಆಗೋದಿಲ್ಲ. ಸೊ ಹಾಗಾಗಿ ಫಿಟ್ ಆಗದೆ ಇದ್ದರೆ ಹೆಂಗೆ ನಾರ್ಮಲ್ ಡೆಲಿವರಿ ಆಗುತ್ತೆ. ಸೆಕೆಂಡು, ಪ್ರೆಗ್ನೆನ್ಸಿ ಅನ್ನೋದು ಇಟ್ಸ್ ಅ ಫಿಸಿಯೋಲಾಜಿಕಲ್ ಪ್ರೋಸೆಸ್, ಅದು ಕಾಯಿಲೆ ಅಲ್ಲ. ಸೊ ಪೇಷಂಟ್ ಏನು ಮಾಡ್ತಾರೆ, ಪ್ರೆಗ್ನೆನ್ಸಿ ಅಂತ ಅಂದ ತಕ್ಷಣ ಕಾಯಿಲೆ ಥರ ಬೆಡ್ ಮೇಲೆ ಮಲ್ಕೊಳ್ತಾರೆ, ಏನೋ ಕಾಯಿಲೆ ಬಂದುಬಿಟ್ಟಿದೆ ನನಗೆ ಅಂತ. ಆ್ಯಕ್ಟಿವಿಟೀಸ್ ಕಮ್ಮಿ ಆಗುತ್ತೆ ಪ್ರೆಗ್ನೆನ್ಸಿಯಲ್ಲಿ. ಸೊ ಅದನ್ನು ನಾವು ಕಾಯಿಲೆ ಥರ ಮಾಡಿಕೊಂಡಾಗ ನಮಗೆ ಇಲ್ಲದೇ ಇರೋ ಕಾಯಿಲೆಗಳು ಬರ್ತದೆ ಅದರಲ್ಲಿ. ನಾನು ಹೇಳ್ದಂಗೆ BP, ಶುಗರು, ವೆಯ್ಟ್ ಗೇನು, ಮಗು ತೂಕ ಜಾಸ್ತಿ ಆಗೋದು, ಫ್ಲೆಕ್ಸಿಬಿಲಿಟಿ ಇರೋದಿಲ್ಲ, ಎಕ್ಸಸೈಸ್ ಮಾಡದೇ ಇರೋದು ಪ್ರೆಗ್ನೆನ್ಸಿ ಟೈಮಲ್ಲಿ. ಸೊ ಆಲ್ ದೀಸ್ ಥಿಂಗ್ಸ್ ಏನಾಗುತ್ತೆ, ವಿ ಡೋಂಟ್ ನಾರ್ಮಲ್ ಡೆಲಿವರಿ ಆಗಲಿಕ್ಕೆ ಕಷ್ಟ ಆಗ್ತದೆ. ಒಂದೇ ಒಂದು ನಾರ್ಮಲ್ ಡೆಲಿವರಿ ಆಗಬೇಕು ಅಂದರೆ ನೀವು ನಾರ್ಮಲ್ ಆಗಿರಬೇಕು, ಅಬ್ನಾರ್ಮಲ್ ಆಗಿ ಬಿಹೇವ್ ಮಾಡಬಾರ್ದು. ಮನೆಯಲ್ಲಿ ಕೂತಿದ್ದ ಕಡೆ ಎಲ್ಲ ಮಾಡಿಸ್ಕೊಳ್ಳೋದು ಅದನ್ನೆಲ್ಲ ಬಿಟ್ಟು ನಾರ್ಮಲ್ ಆಗಿ ಎಷ್ಟಾಗುತ್ತೆ, ಹೌದು ಪ್ರೆಗ್ನೆನ್ಸಿಯಲ್ಲಿ ಸುಸ್ತು ಆಗ್ತದೆ, ಇಲ್ಲ ಅಂತ ಅಲ್ಲ, ಬಟ್ ರೆಸ್ಟ್ ತೊಗೊಂಡು ಅಗೇನ್ ಗೋ ಬ್ಯಾಕ್ ಟು ದ ಆ್ಯಕ್ಟಿವಿಟಿ ಅಂತ ಹೇಳೋದು. ಸೊ ನಾನು ಪ್ರತಿಯೊಂದು ಪೇಷಂಟ್ಗೂ ಹೇಳ್ತೀನಿ, ಎಕ್ಸಸೈಸ್ ಒಂದು 40 ನಿಮಿಷ ಮಾಡಿ, 40-50 ನಿಮಿಷ ಆ್ಯಂಟಿನೇಟಲ್ ಯೋಗ ಆಗಿರ್ಬೋದು, ವಾಕಿಂಗ್ ಆಗಿರ್ಬೋದು ಮಾಡಿ. ಅದರ ಜೊತೆಗೆ ನೀವು 8ನೇ ತಿಂಗಳಿಗೆ 7ರಿಂದ 8ನೇ ತಿಂಗಳಿಗೆ ರೀಚ್ ಆಗೋ ಟೈಮಲ್ಲಿ ಮನೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳಿ. ನಾನು ಫಸ್ಟು ಎನಿಮಿ ಮನೆಯಲ್ಲಿರೋ ಮಾಪ್ ಸ್ಟಿಕ್, ನಾನು ಫಸ್ಟ್ ಹೇಳೋದೆ ಆ ಮಾಪ್ ಸ್ಟಿಕ್ ತೆಗೆದು ಹೊರಗಡೆ ಹಾಕಿ ಕೆಳಗಡೆ ಕುಕ್ಕರ್ಗಾಲಲ್ಲಿ ಕೂತ್ಕೊಂಡು ಮನೆಯೆಲ್ಲ ಒರೆಸಿ, ಅದು ಆಲ್ಮೋಸ್ಟ್ ಡಕ್ ವಾಕ್ ಥರ ಆಗುತ್ತೆ, ಮನೆಯೂ ಕ್ಲೀನ್ ಆಗ್ತದೆ ಆ್ಯಂಡ್ ನಿಮಗೂ ಬೋರ್ ಹೊಡಿಯೋದಿಲ್ಲ. ವೆನ್ ಯು ಡೂ ಆ್ಯನ್ ಎಕ್ಸಸೈಸ್ ಅಂದರೆ ಬೋರ್ ಹೊಡಿತದೆ ಒಂದೊಂದು ಸತಿ, ಒನ್ ಡೇ ಯು ಡೂ, ಒನ್ ಡೇ ಯು ಡೋಂಟ್ ಡೂ. ಸೊ ಮನೆ ಕುತ್ಕೊಂಡು ಒರೆಸಿದಾಗ ಅಥವಾ ಇಂಡಿಯನ್ ಟಾಯ್ಲೆಟ್ಸ್ ಯೂಸ್ ಮಾಡಿದಾಗ, ಸ್ಕ್ವಾಟಿಂಗ್ ಮಾಡಿದಾಗ ದ ಚಾನ್ಸಸ್ ಆಫ್ ನಾರ್ಮಲ್ ಡೆಲಿವರಿ ಚೆನ್ನಾಗಾಗ್ತದೆ. ಭಾಳ ಪೇಷಂಟ್ಸ್ ಫೋಕಸ್ ಇಟ್ಕೊಂಡು ಮಾಡ್ತಾರೆ, ಐ ಆಮ್ ವೆರಿ ಪ್ರೌಡ್ ಆಫ್ ದೆಮ್. ಸ್ಟೇರ್ಸ್ ಹತ್ತುತ್ತಾರೆ, ಇಳಿತಾರೆ,
ಎಕ್ಸಸೈಸ್ ಮಾಡ್ತಾರೆ, ಪಟ್ಟಂತನೇ ನಾರ್ಮಲ್ ಡೆಲಿವರಿ ಆಗೋ ಸಾಧ್ಯತೆ ಇರ್ತದೆ. ಇದನ್ನು ನಾನು ತುಂಬ ಸ್ಟ್ರಿಕ್ಟಾಗಿ ಹಸ್ಬೆಂಡ್ಗೆ ಹೇಳ್ತೀನಿ, ಏನಾರು ಮಾಡಿಲ್ಲ ಅಂದರೆ ನನಗೆ ಫೋನ್ ಮಾಡಿ ಅಂತ ಹೇಳ್ತೀನಿ. ಸೊ ಹಸ್ಬೆಂಡ್ ಕೆಲಸ ಅದು ಮನೇಲಿ ಕೂತ್ಕೊಂಡು ಮಾಡಿಸೋದು. ತಾಯಿ ಮನೆಗೆ ಹೋದಾಗ ಪಾಪ ಅವರಮ್ಮ ಅಯ್ಯೋ ಬಿಡು ಹೆಣ್ಮಗು ಗರ್ಭಿಣಿ ಇದ್ದಾಳೆ ಬೇಡ ಕೆಲಸ ಮಾಡೋದು ಅಂತಾರೆ. ಅದು ಅವ್ರಿಗೆ ತಪ್ಪು. ಹೆಂಗಿರುತ್ತೆ ಅಂದ್ರೆ ನಾನು ನನ್ನ ಪ್ರೆಗ್ನೆನ್ಸಿಲಿ ಕಷ್ಟಪಟ್ಟಿದ್ದೆ, ಇವ್ರು ಆರಾಮಾಗಿರ್ಲಿ ಅಂತಾರ. ಸೊ ಅದೇನಾಗುತ್ತೆ, ನಾರ್ಮಲ್ ಡೆಲಿವರಿಗೆ ಕಷ್ಟ ಆಗುತ್ತೆ. ಸೊ ನಾರ್ಮಲ್ ಡೆಲಿವರಿಗೆ ಈಟ್ ನಾರ್ಮಲಿ. ಸಿ ನೇಚರ್ ವಿಲ್ ಟೇಕ್ ಕೇರ್ ಮೆಜಾರಿಟಿ ಆಫ್ ದ ಥಿಂಗ್ಸ್. ನಿಮಗೆ ಹಸಿವು ಆದಾಗ ಊಟ ಮಾಡಿ, ಹಸಿವು ಅದಕ್ಕೆ ಜಾಸ್ತಿ ಆಗೋದು ಪ್ರೆಗ್ನೆನ್ಸಿಯಲ್ಲಿ. ಬಟ್ ಹೈ ಕ್ಯಾಲರಿ ಫುಡ್ ತಿನ್ನಬೇಕು ಅಂತ ಏನಿಲ್ಲ, ಐಸ್ ಕ್ರೀಮ್ ತಿನ್ನಬೇಕು ಅಂತ ಏನಿಲ್ಲ, ಪಿಜ್ಜಾ ತಿನ್ನಬೇಕು ಅಂತ ಏನಿಲ್ಲ. ಮನೆ ಮಟ್ಟಿಗೆ ಮನೆಯಲ್ಲಿ ಫ್ರೆಶ್ಲಿ ಕುಕ್ಡ್ ಹೋಮ್ ಫುಡ್ ಯೂಶ್ವಲಿ ಬ್ಯಾಲೆನ್ಸ್ಡ್ ಆಗಿರ್ತದೆ. ಒಂದು ಪಲ್ಯ ಆಗಿರ್ಬೋದು, ಒಂದು ಸಾರು ಆಗಿರ್ಬೋದು, ಇಲ್ಲ ಚಿಕನ್ ಆಗಿರ್ಬೋದು, ಎಗ್ ಆಗಿರ್ಬೋದು, ಏನಾರ ಇರ್ಬೋದು. ಸೊ ಮನೆಯಲ್ಲಿ ಹೇಗೆ ಎಲ್ಲರೂ ನಾರ್ಮಲ್ ಆಗಿ ತಿಂತಾರೋ ಅದೇ ಥರ ತಿನ್ನಿ. ಹಸುವಾದಾಗ ಒಂದು ಸ್ಯಾಲಡ್ ತಿನ್ನೋದು, ಅಥವಾ ಒಂದು ಕೋಸಂಬರಿ ಮಾಡ್ಕೊಂಡು ತಿನ್ನೋದು, ಅಥವಾ ಒಂದು ಫ್ರೂಟ್ ತಿನ್ನೋದು, ಆ ಥರ ಅಭ್ಯಾಸ ಮಾಡ್ಕೊಳ್ಳೋದು ಬೆಟರ್ ಅನಿಸುತ್ತೆ. ಆ್ಯಂಡ್ ದೆನ್ ಆ್ಯಕ್ಟಿವಿಟಿ ವೈಸ್ ಬಿ ಆ್ಯಕ್ಟಿವ್. ಕೆಲಸ ಮಾಡೋಕ್ಕೆ ಎಷ್ಟೋ ಜನ ಹೆಣ್ಮಕ್ಳು ಕೆಲಸನ ಬಿಟ್ಬಿಡ್ತಾರೆ ಪ್ರೆಗ್ನೆನ್ಸಿ ಆದ ತಕ್ಷಣ. ಅವೆಲ್ಲ ಬೇಕಾಗಿಲ್ಲ. ಸಿ ವೆನ್ ಯು ಗೋ ಔಟ್ ಸ್ಟ್ರೆಸ್ ಲೆವೆಲ್ ಕಮ್ಮಿ ಆಗ್ಬೋದು. ಹಾಗೆ ನಾನು ಪೇಷಂಟ್ಸ್ಗಳು ಕೇಳ್ತಾರೆ, ನಾನು ಕೆಲಸ ಬಿಡಲಾ ಪ್ರೆಗ್ನೆನ್ಸಿ ಆದಮೇಲೆ ಅಂತ. ಸೊ ಇದರಲ್ಲಿ 2 ಟೈಪ್ಸ್ ಆಫ್ ವಿಮೆನ್ ನೋಡ್ತೀವಿ. ಒಬ್ಬರು ಮನೇಲಿ ಕೂತ್ಕೊಂಡ್ರೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಇನ್ನೊಬ್ಬರು ಕೆಲಸದಲ್ಲಿ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಸೊ ನಾನು ಕೇಳ್ತೀನಿ, ನಿಮ್ಗೆ ಎಲ್ಲಿ ಸ್ಟ್ರೆಸ್ ಆ್ಯಕ್ಚುಲಿ ಆಗೋದು, ಮನೆಯಲ್ಲಿ ಆಗತ್ತಾ ಹೊರಗಡೆ ಆಗತ್ತಾ ಅಂತ. ಹೊರಗಡೆ ಆದರೆ ಸ್ಟ್ರೆಸ್ ಕಮ್ಮಿ ಮಾಡ್ಕೊಳ್ಳಿ, ಅವಾಗ ಕೆಲಸ ಬಿಡಿಬೇಕಿದ್ರೆ. ಇಲ್ಲ ಮನೇಲಿ ಕೂತ್ಕೊಂಡು ಕೆಲಸ ಬಿಟ್ಟು ಸ್ಟ್ರೆಸ್ ಜಾಸ್ತಿ ಆಗತ್ತಂದರೆ ಕೆಲಸಕ್ಕೆ ಹೋಗಿ 4-5 ಜನ ಜೊತೆ ಮಿಂಗಲ್ ಆಗ್ತೀರಾ. ಯು ವಿಲ್ ಬಿ ಮೋರ್ ಲೈವ್ಲಿ ಆ್ಯಂಡ್ ಆ್ಯಕ್ಟಿವ್. ಆ್ಯಂಡ್ ನಿಮಗೂ ಒಂಥರ ಪ್ರೆಗ್ನೆನ್ಸಿ ಸಿಮ್ಟಮ್ಸ್ ಒಂದಿನ ಇದ್ದಂಗೆ ಇನ್ನೊಂದು ದಿನ ಇರೋದಿಲ್ಲ. ಇಟ್ ಇಸ್ ನಾಟ್ ಅ ಬೆಡ್ ಆಫ್ ರೋಸಸ್. ಕಷ್ಟಪಡ್ತಾರೆ ಪಾಪ ಹೆಣ್ಮಕ್ಳು. ಸೊ ಆ ಟೈಮಲ್ಲಿ ಒಂದು ಏನೋ ಡಿಸ್ಟ್ರಾಕ್ಷನ್ ವಿಲ್ ಆಲ್ವೇಸ್ ಬಿ ಬೆಟರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.